We are from Karnataka, Mangalore, and we have come all the way from Karnataka to meet Mr. Prashant and to take the tiles. And it is Mr. Prashant was very useful to us. He has arranged everything in selecting of the tiles and the rates. He has given a very competitive, and it's really it is very helpful. And we thank Mr. Prashant. Thanks a lot. Thanks a lot, Mr. Prashant. ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಪ್ರಶಾಂತ್ ಅಂತೇಳಿ, ನಾನು ಸಿರಾಮಿಕ್ ಇಂಜಿನಿಯರು. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನೀವು ಮನೆ ಸಲುವಾಗಿ ಅಥವಾ ಕಮರ್ಷಿಯಲ್ ಸ್ಪೇಸಸ್ ಸಲುವಾಗಿ, ಕಮರ್ಷಿಯಲ್ ಸ್ಪೇಸಸ್ ಅಂದ್ರೆ ಹೆವಿ ಫುಟ್ಫಾಲ್ ಏರಿಯಾಸ್ ಲೈಕ್ ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಸ್, ರೆಸ್ಟೋರೆಂಟ್ಸ್, ಸರ್ವಿಸ್ ಅಪಾರ್ಟ್ಮೆಂಟು, ಈ ತರ ಏರಿಯಾದಲ್ಲಿ ನೀವು ಏನಾದರೂ ವಾಶ್ ಬೇಸಿನ್ಸ್ ನೋಡ್ತಾ ಇದ್ರೆ, ಯಾವ ಥರದ ವಾಶ್ ಬೇಸಿನ್ಸ್ ನಿಮಗೆ ಮನೆ ಸಲುವಾಗಿ ಮತ್ತೆ ಕಮರ್ಷಿಯಲ್ ಸಲುವಾಗಿ ಉಪಯುಕ್ತ, ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು ಅಥವಾ ನೀವು ಕೇಳಿರ್ಬೋದು, ಯಾವುದೋ ಒಂದು ರೀಸನ್ ಇಂದ ನೀವು ಮನೆಯಲ್ಲಿರೋ ಟ್ಯಾಪ್ಸ್ ಆನ್ ಮಾಡಿದ್ರೆ ಅನ್ಕೊಳ್ಳಿ. ಟ್ಯಾಪ್ಸ್ ಆನ್ ಮಾಡಿದಾಗ ನೀರು ಬರ್ತಾ ಇರಲಿಲ್ಲ, ನೀವು ಮನೆಯಿಂದ ಹೊರಗೋದಕ್ಕೆ ಹೋಗ್ಬಿಟ್ಟಿದ್ದೀರಾ, ಮನೇಲಿ ಯಾರು ಇಲ್ಲ, ಆನ್ ಸಡನ್ ಸಪ್ಲೈ ಶುರು ಆಗ್ಬಿಟ್ಟು ನೀರೆಲ್ಲ ಬರ್ತಿದೆ ಅನ್ಕೊಳ್ಳಿ. ಅಥವಾ ಸ್ಕೂಲ್ಸ್ ಇದೆ ಅನ್ಕೊಳ್ಳಿ, ಸ್ಕೂಲ್ಸ್ ಅಲ್ಲಿ ಏನಾಗುತ್ತೆ, ಚಿಕ್ಕ ಮಕ್ಕಳಿದ್ದಾಗ ಅವರು ಹ್ಯಾಂಡ್ ವಾಶ್ ಎಲ್ಲ ಮಾಡಿಬಿಟ್ಟು ಪ್ರಾಪರ್ ಆಗಿ ಟ್ಯಾಪ್ಸ್ ಆಫ್ ಮಾಡಿಲ್ಲ ಅನ್ಕೊಳ್ಳಿ. ಅಥವಾ ಹಾಸ್ಪಿಟಲ್ಸ್ ಇದೆ, ಯಾವುದೋ ಒಂದು ಬಾತ್ರೂಮ್ಸ್ ಅಲ್ಲಿ ಅಥವಾ ಯಾವುದೋ ಒಂದು ವಾಶ್ ಏರಿಯಾದಲ್ಲಿ ಟ್ಯಾಪ್ಸ್ ಆನ್ ಇದೆ ಅನ್ಕೊಳ್ಳಿ. ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ, ಟ್ಯಾಪ್ ಇಂದ ನೀರೆಲ್ಲ ವಾಶ್ ಬೇಸಿನ್ ಬಂದ್ಬಿಟ್ಟು ಚೋಕ್ ಆಗಿ ನೀರೆಲ್ಲ ಓವರ್ಫ್ಲೋ ಆಗ್ಬಿಡುತ್ತೆ. ಓವರ್ಫ್ಲೋ ಆಗಿ ಆ ಒಂದು ಏರಿಯಾದಲ್ಲೆಲ್ಲ ನೀರು ಹರಡ್ಬಿಡುತ್ತೆ. ಇದೆಲ್ಲ ಒಂದು ಕಾಮನ್ ಪ್ರಾಬ್ಲಮ್ ನೀವು ನೋಡಿರ್ಬೋದು ಅಥವಾ ನೀವು ಫೇಸ್ ಮಾಡಿರ್ಬೋದು. ನೋಡಿ, ಇದು ಫೇಸ್ ಮಾಡೋ ರೀಸನ್ ಏನಂತಂದ್ರೆ, ಅಕಾರ್ಡಿಂಗ್ ಟು ದ ಏರಿಯಾ ಆಫ್ ಅಪ್ಲಿಕೇಶನ್ ನೀವು ಒಂದ್ ವೇಳೆ ಸೆಲೆಕ್ಷನ್ ಮಾಡಲಿಲ್ಲ ವಾಶ್ ಬೇಸಿನ್ಸ್ ಅಂದ್ರೆ, ಈ ತರದ ಪ್ರಾಬ್ಲಮ್ ಎಲ್ಲ ನಿಮ್ಗೆ ಫೇಸ್ ಮಾಡಬೇಕಾಗತ್ತೆ. ಮತ್ತೇನಾಗುತ್ತೆ, ಜನ ವಾಶ್ ಬೇಸಿನ್ಸ್ ಎಲ್ಲ ಪ್ರಾಪರ್ ಆಗಿ ಸೆಲೆಕ್ಷನ್ ಮಾಡ್ತಾರೆ, ಬಟ್ ಅದರಲ್ಲಿ ಕಪ್ಲಿಂಗ್ಸ್, ಇದಕ್ಕೆ ಕಪ್ಲಿಂಗ್ಸ್ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಮುಂದೆ. ಪ್ರಾಪರ್ ಆಗಿ ಕಪ್ಲಿಂಗ್ ಯೂಸ್ ಮಾಡಿಲ್ಲ ಅಂತಂದ್ರೆ ಈ ತರ ಓವರ್ಫ್ಲೋ ಪ್ರಾಬ್ಲಮ್ಸ್ ಎಲ್ಲ ಬರೋದು ಚಾನ್ಸಸ್ ಇರುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಮನೆಗೋಸ್ಕರ ಮತ್ತೆ ಕಮರ್ಷಿಯಲ್ ಸ್ಪೇಸಸ್ಗೋಸ್ಕರ ಯಾವ ತರದ ವಾಶ್ ಬೇಸಿನ್ಸ್ ಒಂದು ಒಳ್ಳೆ ಆಪ್ಷನ್, ಅದ್ರ ಬಗ್ಗೆ ನಾನು ನಿಮ್ಗೆ ಮಾಹಿತಿ ಕೊಡ್ತೀನಿ. ನೋಡಿ, ನೀವು ವಾಶ್ ಬೇಸಿನ್ ಪರ್ಚೇಸ್ ಮಾಡಕ್ ಹೋದಾಗ ನಿಮ್ಗೆ ಮಾರ್ಕೆಟ್ ಅಲ್ಲಿ ಎರಡು ತರದ ವಾಶ್ ಬೇಸಿನ್ ಸಿಗುತ್ತೆ ನಿಮ್ಗೆ. ಒಂದು ಟೇಬಲ್ ಟಾಪ್ ವಾಶ್ ಬೇಸಿನ್ಸ್ ಅಂತ ಸಿಕ್ಬಿಡುತ್ತೆ ನಿಮ್ಗೆ, ಮತ್ತೊಂದು ವಾಲ್ ಹ್ಯಾಂಗಿಂಗ್ ವಾಶ್ ಬೇಸಿನ್ಸ್ ಅಂತೇಳಿ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಕಂಪನಿ ಯಾವಾಗ ಹೆಸರಿಡುತ್ತೆ ಅಲ್ಲ ಒಂದು ಪ್ರಾಡಕ್ಟ್ ಬಗ್ಗೆ, ಅದ್ರದ್ದೊಂದು ಸ್ಪೆಸಿಫಿಕ್ ರೀಸನ್ ಇರುತ್ತೆ. ಏನು ಹೆಸರಿಡಬೇಕು ಅಂತಿಲ್ಲ, ಅದೊಂದು ಪರ್ಟಿಕ್ಯುಲರ್ ರೀಸನ್ ಇರುತ್ತೆ. ಈಗ ಫಸ್ಟ್ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ, ಟೇಬಲ್ ಟಾಪ್ ವಾಶ್ ಬೇಸಿನ್ ಸಿಂಪಲ್. ಒಂದು ಟಾಪ್ ಮೇಲೆ ದಿಸ್ ಇಸ್ ದ ಟೇಬಲ್ ಅನ್ಕೊಳ್ಳಿ. ಒಂದು ಪ್ಲಾಟ್ಫಾರ್ಮ್ಗೆ ನಾವು ಟೇಬಲ್ ಅಂತ ಒಂದು ಜನರಲ್ ಟರ್ಮ್ಸ್ ಅಂತ ಹೇಳ್ತಾ ಇದ್ದೀವಿ. ಪ್ಲಾಟ್ಫಾರ್ಮ್ ಅಂತಂದ್ರೆ ಗ್ರ್ಯಾಂಡ್ ಪ್ಲಾಟ್ಫಾರ್ಮ್ ಇರ್ಬೋದು, ಯಾವ್ದಾದ್ರು ಪ್ಲಾಟ್ಫಾರ್ಮ್ ಇರ್ಬೋದು. ಒಂದು ಪ್ಲಾಟ್ಫಾರ್ಮ್ ಮೇಲೆ ನಾವು ಡೈರೆಕ್ಟ್ ಆಗಿ ಯಾವ ವಾಶ್ ಬೇಸಿನ್ಸ್ ಅನ್ನು ನಾವು ಇನ್ಸ್ಟಾಲ್ ಮಾಡ್ತೀವಿ, ಆ ಒಂದು ವಾಶ್ ಬೇಸಿನ್ಸ್ಗೆ ನಾವು ಟೇಬಲ್ ಟಾಪ್ ವಾಶ್ ಬೇಸಿನ್ ಅಂತ ಅನ್ನೋದು ಸಿಂಪಲ್ ಇದೆ. ಸೆಕೆಂಡ್ ನಿಮಗೆ ವಾಲ್ ಹ್ಯಾಂಗಿಂಗ್ ವಾಶ್ ಬೇಸಿನ್ಸ್. ವಾಲ್ ಹ್ಯಾಂಗಿಂಗ್ ಅಂತಂದ್ರೆ ನಾವು ವಾಲ್ ಮೇಲೆ ನಾವು ಬೈ ಯೂಸಿಂಗ್ ಸ್ಕ್ರೂಸ್ ನಾವು ಡ್ರಿಲ್ ಮಾಡ್ಬಿಟ್ಟು ಅದಕ್ಕೆ ನಾವು ಫಿಕ್ಸ್ ಮಾಡ್ತೀವಿ. ಅದ್ರ ಸಲುವಾಗಿ ಆ ಥರದ ವಾಶ್ ಬೇಸಿನ್ಸ್ಗೆ ನಾವು ವಾಲ್ ಹ್ಯಾಂಗಿಂಗ್ ವಾಶ್ ಬೇಸಿನ್ಸ್ ಅಂತ ಅನ್ನೋದು. ಈಗ ಮನೆ ಸಲುವಾಗಿ ಯಾವ್ದು ಉಪಯುಕ್ತ ಮತ್ತೆ ಕಮರ್ಷಿಯಲ್ ಸಲುವಾಗಿ, ಮನೆ ಸಲುವಾಗಿ ಹೇಳ್ಬೇಕಂತಂದ್ರೆ ನೀವು ಟೇಬಲ್ ಟಾಪ್ ವಾಶ್ ಬೇಸಿನ್ಸ್ ಯೂಸ್ ಮಾಡ್ಬೋದು, ಒಳ್ಳೆ ಆಪ್ಷನ್. ನೋಡಿ, ಮನೆ ಸಲುವಾಗಿ ಏನಾಗುತ್ತೆ, ನಿಮ್ಗೆ ಒಂದು ಒಳ್ಳೆ ಲುಕ್ ಬೇಕು, ನಿಮ್ಗೆ ಒಂದು ಒಂದು ವಾವ್ ಲುಕ್ ಬೇಕು, ನೋಡಿದಾಗ ಜನ ಅರೆ ಎಷ್ಟು ಒಳ್ಳೇದು ಕಾಣ್ತಾ ಇದೆ, ಅಥವಾ ನೀವು ಒಂದು ಅಸ್ಥೆಟಿಕ್ ಲುಕ್ ಬೇಕಂತಂದ್ರೆ ಟೇಬಲ್ ಟಾಪ್ ಅಲ್ಲಿ ನೀವು ವಾಶ್ ಬೇಸಿನ್ಸ್ ನೀವು ಯೂಸ್ ಮಾಡಿ. ಅದರಲ್ಲಿ ನಿಮಗೆ ಎನ್ ನಂಬರ್ ಆಫ್ ಸೈಜಸ್, ಎನ್ ನಂಬರ್ ಆಫ್ ಡಿಸೈನ್ಸ್, ಇವನ್ ನಿಮಗೆ ಇಂಪೋರ್ಟೆಡ್ ಅಲ್ಲಿ ಇಂಡಿಯನ್ ಮೇಡ್ ಅಲ್ಲಿ ನಿಮಗೆ ಮಲ್ಟಿಪಲ್ ಸೈಜಸ್, ಮಲ್ಟಿಪಲ್ ಫಿನಿಶಸ್, ಮಲ್ಟಿಪಲ್ ಕಲರ್ ಆಪ್ಷನ್ಸ್ ಅಲ್ಲೆಲ್ಲ ನಿಮಗೆ ಟೇಬಲ್ ಟಾಪ್ ಸಿಗ್ಬಿಡುತ್ತೆ. ಇದರಲ್ಲಿ ಏನಾಗುತ್ತೆ, ನೀವು ಟೇಬಲ್ ಟಾಪ್ ಅಲ್ಲಿ ನೀವು ವಾಶ್ ಬೇಸಿನ್ಸ್ ಎಲ್ಲ ಇನ್ಸ್ಟಾಲ್ ಮಾಡಿಬಿಟ್ಟು ಕೆಳಗಡೆ ನೀವು ಈ ತರ ಕ್ಯಾಬಿನೆಟ್ಸ್ ಮಾಡ್ಬೋದು ಅಂತ ತೋರಿಸ್ತಿದ್ವಿ. ನೋಡಿ, ಈ ತರ ಕ್ಯಾಬಿನೆಟ್ಸ್ ಎಲ್ಲ ಮಾಡ್ಬೋದು, ನೋಡೋಕೆ ಒಂದು ಒಳ್ಳೆ ಲುಕ್ ಬರುತ್ತೆ, ಯೂಸ್ ಮಾಡೋದಕ್ಕೂ ಒಳ್ಳೇದು, ಏನು ಪ್ರಾಬ್ಲಮ್ ಇಲ್ಲ ನಿಮಗೆ. ಈಗ ನಾನು ಅದೇ ಕಮರ್ಷಿಯಲ್ ಬಗ್ಗೆ ಹೇಳಿದಾಗ ನೀವು ಟೇಬಲ್ ಟಾಪ್ ವಾಶ್ ಬೇಸಿನ್ಸ್ ನೀವು ಯೂಸ್ ಮಾಡೋಕೆ ಹೋಗ್ಬೇಡಿ, ಅವಾಯ್ಡ್ ಮಾಡಿ. ಯಾಕಂದ್ರೆ ವಾಲ್ ಹ್ಯಾಂಗಿಂಗ್ ಯೂಸ್ ಮಾಡಿದಾಗ ಅದರಲ್ಲಿ ನಿಮ್ಗೆ ನಾನು ಹೇಳ್ತಾ ಇದ್ದಲ್ಲ, ಇದೆಲ್ಲ ಓವರ್ ಫ್ಲೋ ಆಗೋದು, ಇದೆಲ್ಲ ಮನೆಯಲ್ಲ ನೀರು ಹರಡೋದು, ಏನು ಸಮಸ್ಯೆ ಬರುತ್ತೆ ಅಲ್ಲ, ಅದೆಲ್ಲ ಬರಲ್ಲ. ಯಾಕಂದ್ರೆ ಟೇಬಲ್ ಟಾಪ್ ಅಲ್ಲಿ ಏನಾಗುತ್ತೆ ನಿಮ್ಗೆ, ನೋಡಿ ನಿಮ್ಗೆ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ತಾ ಇದ್ದೆ,
ಮಲ್ಟಿಪಲ್ ಕಲರ್ಸ್ ಅಲ್ಲಿ, ಮಲ್ಟಿಪಲ್ ಡಿಸೈನ್ಸ್ ಅಲ್ಲಿ, ಮಲ್ಟಿಪಲ್ ಸೈಜಸ್ ಅಲ್ಲಿ ನಿಮಗೆ ಸಿಕ್ಬಿಡುತ್ತೆ. ನೋಡಿ, ಯಾವುದೋ ಒಂದು ಪ್ರಾಡಕ್ಟ್ಸ್ ಬಗ್ಗೆ ನಾವು ಮಾತಾಡಿದಾಗ ಅದ್ರದ್ದು ಅಡ್ವಾಂಟೇಜ್ ತುಂಬಾ ಇರುತ್ತೆ, ಮತ್ತೆ ಅದ್ರ ಜೊತೆ ನಮಗೆ ಲಿಮಿಟೇಷನ್ಸ್ ತುಂಬಾ ಬಂದ್ಬಿಡುತ್ತೆ. ತುಂಬಾ ಜನ ಅಂತಾರೆ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಅಂತ ಮಾತಾಡ್ತಾರೆ. ಸೊ ಇಟ್ಸ್ ನಾಟ್ ಎ ಡಿಸ್ಅಡ್ವಾಂಟೇಜಸ್, ಇದಕ್ಕೆ ನಾವು ಅಂತೀವಿ ಲಿಮಿಟೇಷನ್ಸ್. ದರ್ ಇಸ್ ಎ ಲಿಮಿಟೇಷನ್ಸ್ ವಿತ್ ಈಚ್ ಅಂಡ್ ಎವ್ರಿ ಪ್ರಾಡಕ್ಟ್. ಈಗ ನಾನು ಹೇಳ್ತಾ ಇದ್ದೀವಿ ವಾಶ್ ಮಿಷನ್ಸ್ ಅಲ್ಲೆಲ್ಲ ನಿಮಗೆ ತುಂಬಾ ಆಪ್ಷನ್ ಬಂದ್ಬಿಟ್ಟು, ಬಟ್ ಇದ್ರಲ್ಲಿ ಏನಾಗುತ್ತೆ ನಿಮಗೆ ಟೇಬಲ್ ಟಾಪ್ ವಾಶ್ ಮಿಷನ್ಸ್ ಅಲ್ಲಿ ನಿಮಗೆ ಒಂದ್ ವೇಳೆ ನಾವು ಯಾವುದೇ ಒಂದು ರೀಸನ್ ಇಂದ ನಾವು ಟ್ಯಾಪ್ಸ್ ಆನ್ ಬಿಟ್ಬಿಟ್ಟಾಗ ನೀರು ಹೋಗ್ತಾ ಇದೆ ಅನ್ಕೊಳ್ಳಿ, ನೀರು ಹೋಗಕ್ಕೆ ಇದಕ್ಕೆ ಯಾವುದೇ ಒಂದು ನಾವು ವಾಶ್ ಮಿಷನ್ಸ್ ಯೂಸ್ ಮಾಡಿದಾಗ, ನೀವು ಅದು ಟೇಬಲ್ ಟಾಪ್ ಇರ್ಬೋದು ಅಥವಾ ವಾಲಿಂಗ್ ಇರ್ಬೋದು, ಅದರಲ್ಲಿ ನಮ್ಗೆ ಇದು ಕಪ್ಲಿಂಗ್ ಅಂತ ಬರ್ತಾ ಇದೆ. ದಿಸ್ ಇಸ್ ಕಾಲ್ಡ್ ಕಪ್ಲಿಂಗ್. ಇದನ್ನ ನಾವು ವಾಶ್ ಮಿಷನ್ಸ್ ಅಲ್ಲಿ ಇನ್ಸರ್ಟ್ ಮಾಡ್ಬಿಡ್ತೀವಿ. ಇನ್ಸರ್ಟ್ ಮಾಡಿದಾಗ ಏನಾಗುತ್ತೆ ನಿಮಗೆ, ಇನ್ಸರ್ಟ್ ಮಾಡಿಬಿಟ್ಟಾಗ ಏನಾಗುತ್ತೆ ನಿಮಗೆ, ಇದರಿಂದ ನೀರು ಪಾಸ್ ಆಗ್ಬಿಟ್ಟು ಇಲ್ಲಿ ಕೆಳಗಡೆ ಥ್ರೆಡ್ ಇದೆಯಲ್ಲ, ಇದರಲ್ಲಿ ನಾವು ವೇಸ್ಟ್ ಪೈಪ್ ಕನೆಕ್ಟ್ ಮಾಡಿರ್ತೀವಿ. ಸೊ ಥ್ರೂ ವೇಸ್ಟ್ ಕಪ್ಲಿಂಗು ನೀರೇನಿದೆ ನೀವು ಪೈಪ್ ಮುಖಾಂತರ ಎಲ್ಲ ಹೊರಗಡೆ ಹೋಗ್ತಾ ಇರುತ್ತೆ. ಸೊ ಟೇಬಲ್ ಟಾಪ್ ಅಲ್ಲಿ ಏನಾಗುತ್ತೆ ನಿಮಗೆ, ಒಂದ್ ವೇಳೆ ನೀರೇನಾದ್ರೂ ನೀವು ಆನ್ ಮಾಡ್ಬಿಟ್ಟಿದ್ರೆ ಅನ್ಕೊಳ್ಳಿ, ಕಂಟಿನ್ಯೂ ಆಗಿ ನೀರು ಹೋಗ್ತಾ ಇತ್ತು, ಬಟ್ ಏನಾಗುತ್ತೆ ಒಂದ್ ವೇಳೆ ಯಾವುದೋ ಒಂದು ರೀಸನ್ ಇಂದ ಮೇಲ್ಗಡೆ ನಿಮ್ಗೆ ಚೋಕ್ ಆದಾಗ ಏನಾಗುತ್ತೆ ನಿಮ್ಗೆ, ನೀರೆಲ್ಲ ಹೊರಗಡೆ ಬಂದ್ಬಿಟ್ಟು ಮನೇಲೆಲ್ಲ ಬರೋ ಚಾನ್ಸಸ್ ಇರುತ್ತೆ. ಬಟ್ ಅದೇ ನಾನು ವಾಲಂಗಲ್ ಮಾತಾಡಿದಾಗ, ವಾಲಂಗಲ್ ನಿಮ್ಗೆ ಎರಡು ಆಪ್ಷನ್ ಸಿಕ್ಬಿಡುತ್ತೆ ನಿಮ್ಗೆ. ಒಂದು ವಿತ್ ಹೋಲ್ ಅಂತ ಬರುತ್ತೆ, ಮತ್ತೊಂದು ವಿದೌಟ್ ಹೋಲ್ ಅಂತ ಬರುತ್ತೆ ನಿಮ್ಗೆ. ವಿತ್ ಹೋಲ್ ವಿದೌಟ್ ಹೋಲ್ ತೋರಿಸ್ತಿದೆ ನೋಡಿ, ಇದು ವಿದೌಟ್ ಹೋಲ್, ಇದು ವಿತ್ ಹೋಲ್. ನೀವು ಕಂಪಲ್ಸರಿ ಏನಿದೆ, ನೀವು ಸ್ಪೆಷಲ್ ಅಂತ ಹೇಳ್ತಾ ಇದ್ದೆ, ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಸ್, ಎಲ್ಲಿ ನಿಮ್ಗೆ ಎಲ್ಲ ಕಡೆ ತುಂಬಾ ಮೇಂಟೈನ್ ಮಾಡಕ್ ಆಗಲ್ಲ, ಪ್ರತಿಯೊಂದು ಸಮಯದಲ್ಲಿ ನಿಮ್ಗೆ ನೋಡಕ್ ಆಗಲ್ಲ. ಆ ಒಂದು ಏರಿಯಾದಲ್ಲಿ ನೀವು ವಾಲಂಗ್ ವಾಶ್ ಬೇಸಿನ್ಸ್ ವಿತ್ ಅ ಹೋಲ್ ಯೂಸ್ ಮಾಡಬೇಕು ನೀವು. ಅದ್ರಲ್ಲಿ ಏನಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಿಮ್ಗೆ. ಒಂದ್ರೆ ನೀವು ಅನ್ಕೊಳ್ಳಿ, ನೀವು ಟ್ಯಾಪ್ಸ್ ಆನ್ ಮಾಡಿಬಿಟ್ಟಿದ್ದೀರ ಅನ್ಕೊಳ್ಳಿ, ಅದರಲ್ಲಿ ನೀರು ಬರ್ತಾ ಇದೆ ಹೇಳ್ತಾ ಇದೆ. ಅಗೇನ್ ಒಂದ್ ವೇಳೆ ಅದರಲ್ಲಿ ಚೋಕಪ್ ಆಯ್ತು ಅನ್ಕೊಳ್ಳಿ, ನೀವು ಒಂದ್ ವೇಳೆ ಇದರಲ್ಲಿ ಏನಾದ್ರೂ ಚೋಕಪ್ ಬಂದಾಗ ನಿಮ್ಗೆ ಮತ್ತೊಂದು ಇದರಲ್ಲಿ ಪ್ರೊವಿಷನ್ ಇರುತ್ತೆ. ನಾನು ತೋರಿಸ್ತೀನಿ, ಈ ತರ ಹೋಲ್ ಇರುತ್ತೆ ನಿಮ್ಗೆ. ನೀರ್ ಮೇಲ್ಗಡೆ ಎಲ್ಲ ಬಂದಾಗ ಏನಾಗ್ಬಿಡುತ್ತೆ ನಿಮ್ಗೆ, ಸರ್ಫೇಸ್ ತುಂಬಾ ಅಪ್ಪರ್ ಎಕ್ಸ್ಟ್ರೀಮ್ ಅಪ್ಪರ್ ಅಲ್ಲಿ ಬರಕ್ ಬಿಡಲ್ಲ ಅದು. ಈ ಹೋಲ್ ಮುಖಾಂತರ ಏನಾಗುತ್ತೆ ನಿಮ್ಗೆ, ನೀರೆಲ್ಲ ಮಾಡೆಲ್ ಈ ತರ ರೆಡಿ ಆಗಿರುತ್ತೆ, ಹೋಲ್ ಮುಖಾಂತರ ನೀರೆಲ್ಲ ಮತ್ತೆ ಕೆಳಗಡೆ ಬಂದ್ಬಿಟ್ಟು, ಇದು ಒಂದು ಕಪ್ಲಿಂಗ್ ಇದೆ ಅಲ್ಲ, ಕಪ್ಲಿಂಗ್ ಮುಖಾಂತರ ಮತ್ತೆ ನೀರೆಲ್ಲ ಔಟ್ಲೆಟ್ ಅಲ್ಲಿ ಹೋಗ್ಬಿಟ್ಟು ನೀರೆಲ್ಲ ಹೊರಗೆ ಶುರು ಆಗುತ್ತೆ. ಸೊ ನೀವು ಒಂದ್ ವೇಳೆ ನಿಮ್ಗೆ ಈ ತರ ಯಾವುದೇ ತರದ್ದು ಓವರ್ಫ್ಲೋ ಸಮಸ್ಯೆ ಬೇಡ ಅಂತಂದ್ರೆ, ನೀವು ಇವನ್ ಮನೆಯಲ್ಲೂ ಅಥವಾ ಕಮರ್ಷಿಯಲ್ ಅಲ್ಲೂ ನೀವು ವಾಶ್ ಬೇಸಿನ್ಸ್ ಅದರಲ್ಲಿ ಹೋಲ್ ಇರೋ ವಾಶ್ ಬೇಸಿನ್ಸ್ ಯೂಸ್ ಮಾಡ್ಬೇಕಾಗುತ್ತೆ. ಈಗ ಒಂದು ಕಾಮನ್ ಮಿಸ್ಟೇಕ್ ಏನ್ ಮಾಡ್ತಾರೆ ಜನ ಅಂತಂದ್ರೆ, ನಾನು ಹೇಳ್ತಾ ಇದ್ದೆ, ಅಕಾರ್ಡಿಂಗ್ ಟು ದ ಇಯರ್ ಆಫ್ ಅಪ್ಲಿಕೇಶನ್ ನೀವು ವಾಶ್ ಬೇಸಿನ್ ಚೂಸ್ ಮಾಡ್ಬೇಕಂತೇಳಿ. ಚೂಸ್ ಮಾಡಿದ್ಮೇಲೆ ಏನಾಗುತ್ತೆ, ಅದರಲ್ಲೂ ಎಕ್ಸೆಸರೀಸ್ ಎಲ್ಲ ಆಡ್ ಮಾಡ್ಬೇಕಾಗುತ್ತೆ. ಇದರಲ್ಲಿ ನಿಮ್ಗೆ ಹೇಳ್ತಾ ಇದ್ದೆ, ಕಪ್ಲಿಂಗ್ ಎಲ್ಲ ನಾವು ಕಂಪಲ್ಸರಿ, ನೀವು ಯಾವುದೇ ತರ ನೀವು ವಾಶ್ ಬೇಸಿನ್ ತಗೊಂಡಾಗ ಕಪ್ಲಿಂಗ್ ಹಾಕ್ಲೇಬೇಕು, ಇದು ಮಸ್ಟ್ ಇರುತ್ತೆ ನಿಮ್ಗೆ. ಇದ್ರಲ್ಲಿ ಏನಾಗುತ್ತೆ ನಿಮ್ಗೆ ಎರಡು ತರ ನಿಮ್ಗೆ ಕಪ್ಲಿಂಗ್ ಸಿಗುತ್ತೆ. ಒಂದು ಹಾಫ್ ಥ್ರೆಡ್ ಅಂತ ಬರುತ್ತೆ, ಹಾಫ್ ಥ್ರೆಡ್ ಅಂತಂದ್ರೆ ನಿಮ್ಗೆ ನೋಡಿ, ನಿಮ್ಗೆ ಹೋಲ್ಸ್ ಕಾಣ್ತಾ ಇದೆ, ದಿಸ್ ಇಸ್ ಹಾಫ್ ಥ್ರೆಡೆಡ್ ಕಪ್ಲಿಂಗ್. ಇದಕ್ಕೆ ಥ್ರೆಡ್ ಅನ್ನೋದು, ದಿಸ್ ಇಸ್ ಥ್ರೆಡ್. ಇದರಲ್ಲಿ ಹಾಫ್ ಅಂತಂದ್ರೆ ಹೋಲ್ಸ್ ಇರುತ್ತೆ ಅಷ್ಟೇ, ಮತ್ತೇನಿಲ್ಲ. ಇದು ನಿಮ್ಗೆ ಫುಲ್ ಥ್ರೆಡ್ ಅಂತ ಬರುತ್ತೆ, ಇದರಲ್ಲಿ ನಿಮ್ಗೆ ಯಾವ್ದು ಹೋಲ್ ಇರೋದು. ಈಗ ನೋಡಿ ಏನಾದ್ರು ತುಂಬಾ ಜನ ಏನ್ ಮಾಡ್ತಾರೆ, ನಾನು ಹೇಳ್ತಾ ಇದ್ದೀನಿ ನಿಮ್ಗೆ, ನಾವು ಒಂದ್ ವೇಳೆ ವಾಲಂಗ್ ವಾಶ್ ಬೇಸಿನ್ ವಿತ್ ಹೋಲ್ ಇದ್ದಾಗ ನಾವು ಕಂಪಲ್ಸರಿ ಹಾಫ್ ಥ್ರೆಡೆಡ್ ಇರೋದು ನಮ್ದು ಕಪ್ಲಿಂಗ್ ಯೂಸ್ ಮಾಡಬೇಕು, ಕಂಪಲ್ಸರಿ ಹಾಫ್ ಥ್ರೆಡ್ ಇರೋದು. ಯಾಕಂದ್ರೆ ಇದನ್ನು ನಾವು ವಾಶ್ ಬೇಸಿನ್ ಅಲ್ಲಿ ಇನ್ಸರ್ಟ್ ಮಾಡಿದಾಗ ಇದೇನು ಹೋಲ್ ಇದೆ ಅನ್ನೋದು ಇನ್ ಬಿಟ್ವೀನ್, ನಾನು ಹೇಳ್ತಾ ಇದ್ದೀನಿ, ನೀರ್ ಏನಾದ್ರೂ ಓವರ್ ಫ್ಲೋ ಆಗ್ಬಿಟ್ಟು ಮತ್ತೆ ರಿಟರ್ನ್ ಬಂದಾಗ ಈ ಒಂದು ಹೋಲ್ ಮುಖಾಂತರ ಮತ್ತೆ ಇದ್ರ ಒಳಗಡೆ ಬಂದ್ಬಿಟ್ಟು ಪೈಪ್ ಇಂದ ಇದು ಡಿಸ್ಚಾರ್ಜ್ ಆಗಿ ಶುರು ಆಗುತ್ತೆ. ನಿಮ್ಗೆ ವಾಶ್ ಬೇಸಿನ್ ಎರಡಲ್ಲಿ ಆಪ್ಷನ್ ಇರುತ್ತೆ, ಒಂದು ಥ್ರೂ ಇದರಿಂದ ಹೋಗ್ಬಿಡುತ್ತೆ ಕಪ್ಲಿಂಗು, ಮತ್ತೆ ಒಂದ್ ವೇಳೆ ನೀರೆಲ್ಲ ವಾಶ್ ಬೇಸಿನ್ಸ್ ಇಂದ ರಿಟರ್ನ್ ಆಗಿ ಬಂದ್ಬಿಟ್ಟು ಮತ್ತೆ ಹೋಲ್ ಇಂದ ಹೊರಗಡೆ ಬರಕ್ ಶುರು ಆಗುತ್ತೆ. ನೀವು ಒಂದ್ ವೇಳೆ ಇದರಲ್ಲಿ ವಾಲಂಗಲ್ಲಿ ನೀವು ಫುಲ್ ಥ್ರೆಡ್ ಹಾಕಿದಾಗ ಏನಾಗುತ್ತೆ, ನಿಮ್ಗೆ ನೀರು ಒಳಗಡೆ ಹೋಗಿರೋದು ಮತ್ತೆ ವಾಪಸ್ ಇದರಲ್ಲಿ ಬರಲ್ಲ, ಮತ್ತೆ ರಿಟರ್ನ್ ಅದೇ ಹೋಲಿಂದ ಹೊರಗಡೆ ಬಂದ್ಬಿಟ್ಟು ಮತ್ತೆ ನಿಮ್ಗೆ ಓವರ್ಫ್ಲೋ ಆಗಿ ನೀರೆಲ್ಲ ಕೆಳಗಡೆ ಚೆಲ್ಲಕ್ ಶುರು ಆಗ್ಬಿಡುತ್ತೆ. ಸೊ ನೀವು ಒಂದ್ ವೇಳೆ ಟೇಬಲ್ ಟಾಪ್ ಅಲ್ಲಿ ನೀವು ವಾಶ್ ಬೇಸಿನ್ಸ್ ಯೂಸ್ ಮಾಡಿದಾಗ ಹಾಫ್ ಥ್ರೆಡ್ ಹಾಕಕ್ ಹೋಗ್ಬೇಡಿ. ಹಾಫ್ ಥ್ರೆಡ್ ಹಾಕಿದಾಗ ಏನಾಗುತ್ತೆ, ನಿಮ್ಗೆ ಈ ಒಂದು ಹೋಲಿಂದೆಲ್ಲ ನೀರು ಹೊರಗೆ ಶುರು ಆಗುತ್ತೆ. ಸೊ ನೀವು ಟೇಬಲ್ ಟಾಪ್ ವಾಶ್ ಬೇಸಿನ್ಸ್ ಮಾಡಿದಾಗ ನಿಮ್ಗೆ ಕಂಪಲ್ಸರಿ ಫುಲ್ ಥ್ರೆಡ್. ಮತ್ತೆ ನೀವು ವಾಲಂಗ್ ವಾಶ್ ಬೇಸಿನ್ಸ್ ವಿತ್ ಹೋಲ್ ಇದ್ದಾಗ ನಿಮ್ಗೆ ಹಾಫ್ ಥ್ರೆಡ್. ಸಿಂಪಲ್ ಇದೆ, ಇದರಲ್ಲಿ
ರಾಕೆಟ್ ಸೈನ್ಸ್ ಇಲ್ಲ ನೋಡಿ. ತುಂಬಾ ಜನ ನಮ್ಮ ಶೋರೂಮ್ ಅಲ್ಲಿ ಬರ್ತಾರೆ. ಏನಾಗುತ್ತೆ, ಎಂಡ್ ಯೂಸರ್ಸ್ಗೆ ಇದೆಲ್ಲ ಗೊತ್ತಿರಲ್ಲ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲ ಪ್ಲಂಬರ್ ಮೇಲೆ ಬಿಟ್ಟಿರ್ತಾರೆ. ಪ್ಲಂಬರ್ ಬಂದು ಹೇಳ್ಬಿಡ್ತಾರೆ ನನಗೆ ಇದು ಬೇಕು ಅದೇ ಬೇಕಂದ್ರೆ ಅವರು ಬ್ಲೈಂಡ್ ಆಗಿ ತಗೊಂಡು ಹೋಗ್ಬಿಡ್ತಾರೆ. ನೋಡಿ, ಇವತ್ತಿನ ಡೇಟಲ್ಲಿ ನೀವು ಗೂಗಲ್ ಸರ್ಚ್ ಮಾಡಿ, ಚಾಟ್ ಜಿಪಿಟಿಯಲ್ಲಿ ನೋಡಿ, ಅಥವಾ ಯೂಟ್ಯೂಬ್ ಅಲ್ಲಿ ನೋಡಿದಾಗ ತುಂಬಾ ನಿಮ್ಗೆ ಯೂಸ್ಫುಲ್ ಇನ್ಫಾರ್ಮೇಟಿವ್ ಸಿಗ್ಬಿಡುತ್ತೆ. ನಂತರ ತುಂಬಾ ಜನ ವಿಡಿಯೋಸ್ ಮಾಡ್ತಾರೆ. ನೀವು ಎಲ್ಲಾದ್ರೂ ನೀವು ಯಾವುದೇ ವಿಡಿಯೋ ನೋಡಿ ನಿಮ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ಕೇ ಸಿಗುತ್ತೆ. ಸೊ ನೀವು ಯಾವುದೇ ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್ ನೀವು ಪರ್ಚೇಸ್ ಮಾಡೋಕ್ಕಿಂತ ಮೊದಲು ಸ್ವಲ್ಪ ಸ್ಟಡಿ ಮಾಡಿದಾಗ ನಿಮಗೆ ಅಕಾರ್ಡಿಂಗ್ ಟು ಏರ್ ಆಫ್ ಅಪ್ಲಿಕೇಶನ್ ನಿಮಗೆ ಮಟೀರಿಯಲ್ ಸಿಕ್ಬಿಡುತ್ತೆ. ಸೊ ಅಕಾರ್ಡಿಂಗ್ ಟು ಏರ್ ಆಫ್ ಅಪ್ಲಿಕೇಶನ್ ತಗೊಂಡಾಗ ಯಾವುದೇ ತರದ ಸಮಸ್ಯೆ ನಿಮಗೆ ಫ್ಯೂಚರ್ ಅಲ್ಲಿ ಬರೋ ಚಾನ್ಸಸ್ ಇರಲ್ಲ. ಸೊ ಸ್ವಲ್ಪ ಸ್ಟಡಿ ಮಾಡ್ಕೊಂಡು ತಗೊಂಡ್ರೆ ನಿಮ್ಗೆ ಅದು ಉಪಯೋಗ ಆಗುತ್ತೆ. ಇದ್ರ ಬಗ್ಗೆ ನಾನು ಮಾತಾಡಿದಾಗ ನೋಡಿ, ನೀವು ಒಂದ್ ವೇಳೆ ಟೇಬಲ್ ಟಾಪ್ ವಾಶ್ ಮಿಷಿನ್ಸ್ ಯೂಸ್ ಮಾಡಿದ್ದೆ ಆದ್ರೆ ಅದರಲ್ಲಿ ಯೂಸ್ ಮಾಡೋ ಟ್ಯಾಬ್ಸ್, ಅದಕ್ಕೆ ನಾವು ಪಿಲ್ಲರ್ ಕಾಕ್ ಅನ್ನೋದು. ಪಿಲ್ಲರ್ ಕಾಕ್ ಅಲ್ಲಿ ನಾವು ಯೂಸ್ ಮಾಡೋಕ್ಕಾಗುತ್ತೆ. ಟ್ಯಾಬ್ಸ್ ಎಲ್ಲ ಅದು ಲಾಂಗ್ ಬಾಡಿ ಅಂತೀವಿ. ಯಾಕಂದ್ರೆ ಅದು ಏನಾಗುತ್ತೆ, ನಿಮ್ಗೆ ನಾವೇ ಪ್ಲಾಟ್ಫಾರ್ಮ್ ಮಾಡಿರ್ತೀವಲ್ಲ ಅದ್ರ ಮೇಲೆ ನಾವು ಹೋಲ್ಸ್ ಮಾಡ್ಬಿಟ್ಟು ಅದಕ್ಕೆ ನಾವು ಫಿಕ್ಸ್ ಮಾಡ್ಬೇಕಾಗುತ್ತೆ. ಸೊ ನೀವು ಟೇಬಲ್ ಟಾಪ್ ವಾಶ್ ಮಿಷಿನ್ಸ್ ಯೂಸ್ ಮಾಡಿದಾಗ ನಾವು ಟ್ಯಾಬ್ಸ್ ಯೂಸ್ ಮಾಡ್ತೀವಲ್ಲ, ನಳಗಳು ಯೂಸ್ ಮಾಡ್ತೀವಿ, ಅದು ನಿಮ್ಗೆ ಸ್ವಲ್ಪ ದೊಡ್ಡಬೇಕಾಗುತ್ತೆ. ಸೊ ಪ್ರೈಸಿಂಗ್ ಬಗ್ಗೆ ನಾನು ಮಾತಾಡಿದಾಗ ಅದು 2,500 3,000 ತನಕ ನಿಮ್ಗೆ ಸಿಗ್ಬಿಡುತ್ತೆ. ಅದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಅದೇ ನಾವು ವಾಲ್ ಅಂಡ್ ವಾಶ್ ಮಿಷಿನ್ಸ್ ನಾವು ಯೂಸ್ ಮಾಡಿದಾಗ ಪ್ರೊವಿಷನ್ ಸಲುವಾಗಿ ಏನಾಗುತ್ತೆ, ಟ್ಯಾಬ್ಸ್ ಅಲ್ಲಿ ನಾವು ವಾಶ್ ಮಿಷಿನ್ಸ್ ತಗೋತೀವಲ್ಲ ಅದ್ರ ಮೇಲೆ ಪ್ರೊವಿಷನ್ ಇರುತ್ತೆ. ಸೊ ಅದ್ರಲ್ಲಿ ನಿಮ್ಗೆ ಚಿಕ್ಕ ನಳ ಎಲ್ಲ ಯೂಸ್ ಮಾಡ್ಬೋದು, ಚಿಕ್ಕ ಟ್ಯಾಬ್ಸ್. ನಿಮ್ಗೆ ಅದು 300 ರುಪೀಸ್ ಇರ್ಕೊಂಡು ನಿಮ್ಗೆ 5 ಮಿನಿಟ್ಸ್ ತನಕ ನಿಮ್ಗೆ ಒಳ್ಳೆ ಬಟನ್ ಸಿಗ್ಬಿಡುತ್ತೆ. ಕಾಸ್ಟಿಂಗ್ ಸಹ ತುಂಬಾ ಕಡಿಮೆ ಬರುತ್ತೆ. ಫಸ್ಟ್ ನಿಮ್ಗೆ ನೋಡಿ, ನಾನು ಹೇಳ್ತಿದ್ದೆ ವಾಲ್ ಅಂಡ್ ಬೇಸಿನ್ಸ್ ನೀವು ಕಮರ್ಷಿಯಲ್ ಯೂಸ್ ಮಾಡಿದಾಗ ಓವರ್ ಫ್ಲೋ ಪ್ರಾಬ್ಲಮ್ ನಿಮ್ಗೆ ಕಡಿಮೆ ಆಗುತ್ತೆ. ಸೆಕೆಂಡ್ ನಿಮ್ಗೆ ಕಾಸ್ಟಿಂಗ್ ಸಹ ಕಡಿಮೆ ಆಗುತ್ತೆ. ನಾನು ಹೇಳ್ತಿದ್ದೆ ನಿಮ್ಗೆ ಟ್ಯಾಬ್ಸ್ ಅಲಾಂಗ್ ನಾನು ಟೇಬಲ್ ಟಾಪ್ ವಾಶ್ ಮಿಷಿನ್ಸ್ ಬಗ್ಗೆ ಮಾತಾಡಿದಾಗ ಸಹ ನಿಮ್ಗೆ ವಾಶ್ ಮಿಷಿನ್ಸ್ ಕಾಸ್ಟ್ಲಿ ಸಿಗ್ಬಿಡುತ್ತೆ. ನಿಮ್ಗೆ ಹ್ಯಾಂಗರ್ ತಗೊಂಡಾಗ ನಿಮ್ಗೆ ಕಾಸ್ಟಿಂಗ್ ಸಹ ತುಂಬಾ ನಿಮ್ಗೆ ಕಡಿಮೆ ಆಗ್ಬಿಡುತ್ತೆ. ಫಸ್ಟ್ ನಿಮ್ಗೆ ಕಾಸ್ಟಿಂಗ್ ಸಹ ನಿಮ್ದು ಬಜೆಟ್ ಅಲ್ಲಿ ಬಂದ್ಬಿಡುತ್ತೆ. ಸೆಕೆಂಡ್ ಓವರ್ ಫ್ಲೋ ಪ್ರಾಬ್ಲಮ್, ಮೇಂಟೆನೆನ್ಸ್ ಪ್ರಾಬ್ಲಮ್ ಬರಲ್ಲ. ಸೊ ನೀವು ಮನೆಯಲ್ಲಿ ಒಂದ್ ವೇಳೆ ನಿಮ್ಗೆ ಯೂಸ್ ಮಾಡ್ಬೇಕಂತಂದ್ರೆ ನೀವು ಟೇಬಲ್ ಟಾಪ್ ಅಲ್ಲಿ ಹೋಗಿ ಅಥವಾ ಯು ಕ್ಯಾನ್ ಐದರ್ ಹೋಗಿತ್ತು ವಾಲ್ ಅಂಡ್ ವಾಶ್ ಮಿಷಿನ್ಸ್ ಅಲ್ಲಿ ಹೋಗ್ಬೋದು. ಬಟ್ ನೀವು ಕಮರ್ಷಿಯಲ್ ಅಲ್ಲಿ ಹೋದಾಗ ನೀವು ಪ್ರಿಫರೇಬಲಿ ನೀವು ವಾಲ್ ಅಂಡ್ ವಾಶ್ ಮಿಷಿನ್ಸ್ ಅಲಾಂಗ್ ವಿತ್ ಹೋಲ್ಸ್ ಇರೋ ವಾಶ್ ಮಿಷಿನ್ಸ್ ಯೂಸ್ ಮಾಡಿ ನಿಮಗೆ ಪ್ರಾಬ್ಲಮ್ ಬರೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ನಿಮಗೆ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಅನಿಸಿದ್ರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ದು ಏನಾದರೂ ಕಮೆಂಟ್ಸ್ ಇದ್ರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನಮಸ್ಕಾರ.